ನಮಸ್ಕಾರ ಹೊರತ್ ಅವ್ರೆ. ಹೇಳಪ್ಪ. ಅದೇ ಕಾಫಿ ಕುಡ್ದಾಯ್ತಾ? ಮಾತಾಡ್ಬೋದಾ? 2 ನಿಮಿಷ ತಗೋತೀರಿ? ಮಾತಾಡ್ಬೋದು. ಅದೇ ಈಗ ನನಗೆ ಕ್ಯೂರಿಯಾಸಿಟಿ ಏನು ಅಂದ್ರೆ, ಈ ಜ್ಞಾನಾರ್ಜನೆಗೆ ಈಗ ಬುಕ್ ನಾವೆಲ್ಲ ಏನ್ ಅನ್ಕೊಂಡಿದ್ವಿ ಅಂದ್ರೆ, ಈ ಬುಕ್ಕಿನ ಓದಿ ಆ ಆಳಕ್ಕೆ ತಿಳಿದಾಗ ಮಾತ್ರ ನಮ್ಮಲ್ಲಿ ಆ ಜ್ಞಾನ ಉಂಟಾಗುತ್ತೆ, ಜ್ಞಾನಾರ್ಜನೆ ಉಂಟಾಗುತ್ತೆ ಅಂತ. ಬಟ್ ನನಗೆ ಅನ್ಸಿದ್ದೇನು ಅಂದ್ರೆ, ಒಬ್ಬ ಮನುಷ್ಯ ತನ್ನ ಜೀವನಾವಧಿಯಲ್ಲಿ ಎಷ್ಟು ಬುಕ್ ಓದ್ಲಿಕ್ಕೆ ಸಾಧ್ಯ? ಹೌದು, ಆ ಬುಕ್ನ ಓದಿದಲ್ಲ ಅಷ್ಟೇ ಅಲ್ಲ, ಅದನ್ನ ಎಷ್ಟು ಜೀರ್ಣ ಮಾಡಿಸ್ಕೊಳ್ಳೋಕೆ ಸಾಧ್ಯ, ಎಷ್ಟು ಅವನ್ನ ಆಳಕ್ಕೆ ಇಳಿಯಕ್ಕೆ ಸಾಧ್ಯ. ಬಟ್ ನಿಮ್ಮ ಸುಮಾರು ಎಲ್ಲ ಆಡಿಯೋ ಇದನ್ನ ನೋಡ್ತಾ ಇದ್ದೆ ಯೂಟ್ಯೂಬ್ ಅಲ್ಲಿ, ಎಲ್ಲ ವಿಚಾರದ ಬಗ್ಗೆನೂ ನೀವು ಡಿಸ್ಕಸ್ ಮಾಡ್ತೀರಾ, ಮತ್ತೆ ತುಂಬಾ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತೀರಾ. ಹಾಗಂತ ಅದು ಬರೀ ಮೊದಲನೇ ಲೇಯರ್ ಅಲ್ಲಿ ಇರಲ್ಲ, ಅದೊಂದು ರೀತಿಯಲ್ಲಿ ಜ್ಞಾನವಾಗಿ ತಗೊಂಡಿರ್ತೀರಾ. ಅದು ಹೇಗೆ ಸಾಧ್ಯ ಆಯ್ತು ಅನ್ನೋದು ತುಂಬಾ ಕ್ಯೂರಿಯಾಸಿಟಿ ಇತ್ತು. ಹಾಗಾಗಿ ನಿಮ್ಮನ್ನ ಕೇಳೋಣ ಅಂತಾನೆ ಫೋನ್ ಮಾಡಿದೆ. ದಯವಿಟ್ಟು ಕ್ಷಮಿಸ್ಬೇಕು. ಮತ್ತೆ ಮೊದಲನೇದಾಗಿ ನಿನ್ನ ಬಿಹೇವಿಯರ್, ಅದು ನೀನಲ್ಲ, ಎಂಟೈರ್ ಪ್ರಪಂಚ ಮನುಜ ಕುಲನೇ ಸರಿ ಮಾಡ್ಕೋಬೇಕು. ನಾಯಿನ ನಾಯಿ ಅಂತ ಕರಿತೀವಿ, ನಾಯಿರವರೇ ಅಂತ ಕರೆಯೋದಿಲ್ಲ ಅಲ್ವಾ? ಅಂದ್ರೆ ಒಂದು ಐಡೆಂಟಿಟಿ ಇದೆ. ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ, ನಾನು ಗೋವಲ್ಲಿದ್ದೀನಿ, ಬ್ರಾಹ್ಮಣನಲ್ಲಿದ್ದೀನಿ, ಅಂದ್ರೆ ಬ್ರಹ್ಮತ್ವದಲ್ಲಿದ್ದೀನಿ, ನಾನು ಸ್ತ್ರೀಯಲ್ಲಿದ್ದೀನಿ, ನಾನು ಆನೆಯಲ್ಲಿದ್ದೇನೆ, ನಾನು ಹಕ್ಕಿಯಲ್ಲಿದ್ದೇನೆ ಅಂತ ಎಲ್ಲ ಹೇಳ್ತಾನೆ. 10ನೇ ಅಧ್ಯಾಯದಲ್ಲಂತೂ ಇನ್ನೂ ವಿವರವಾಗಿ ಹೇಳ್ತಾನೆ. ಅಂದ್ರೆ ಅವನು ಎಲ್ಲದರಲ್ಲೂ ಇದ್ದಾನೆ. ಎಲ್ಲದರ ಹೆಸರು ಹಿಡಿಯೋದೇ ಒಂದು ಗೌರವ. ಅರ್ಜುನ ಭಗವದ್ಗೀತೆಯಲ್ಲಿ ಕೃಷ್ಣರವರೇ ಅಂತ ಕರೆದ್ನೇನೋ ಸಂವಾದದಲ್ಲಿ? ಇಲ್ಲ, ಕೃಷ್ಣ ಅಂತಾನೆ ಕರೆದಿತ್ತು. ನಮಗೆ ಈ ರಾಜ ಮಹಾರಾಜರುಗಳು ದುರಾಂಕಾರಿಗಳು ಕಲ್ತಿರುವಂತಹ ಈ ಪ್ಲೂರಲ್ ಇದೆಯಲ್ಲ, ಪ್ಲೂರಲ್ ಅಂದ್ರೆ ಏನು ಅರ್ಥ? ಗ್ರಾಮರ್ಗೆ ಅವಮಾನ ಮಾಡ್ತಾ ಇದೀವಿ ನಾವು. ಇವಾಗ ನೋಡು, ಇಬ್ರು ಬರ್ತೀರಿ ನೀವು ಮನೆಗೆ ಅಂತ ಇಟ್ಕೊಳ್ಳಿ, ಬನ್ನಿ ಕುಳಿತುಕೊಳ್ಳಿ ಅನ್ಬೇಕು. ನೀನೊಬ್ನೇ ಬಾ ಅಂದ್ರೆ ಬಾ ಕುಳಿತುಕೋ ಅನ್ಬೇಕು. ಇದಕ್ಕೆ ಇನ್ನೊಂದು ದೊಡ್ಡ ಅರ್ಥ, ಆಧ್ಯಾತ್ಮಿಕ ಅರ್ಥ ಇದೆ. ಏನ್ ಹೇಳು? ಅಹಂಕಾರ ಕೊಲ್ಲಬೇಕು ಅಂತ. ಅಂದ್ರೆ ಇತರರಿಗೆ ಮರ್ಯಾದೆ ಕೊಟ್ಟಾಗ ಗೌರವಿಸ್ಬೇಕು, ಅವಮರ್ಯಾದೆ ಕೊಟ್ಟಾಗ ಖಂಡಿಸ್ಬೇಕು, ನಮಗ ಅವಮರ್ಯಾದೆ ಕೊಟ್ಟಾಗ ಸ್ವೀಕರಿಸ್ಬೇಕು. ಮೊದಲನೇದಾಗಿ ಅವ್ರ ಹತ್ರ ಅಂದ್ರೇನೆ ಪ್ಲೂರಲ್ ಅದು. ಕೃಷ್ಣ ಅಂದ್ರೇನೆ ಪ್ಲೂರಲ್ ಅದು, ಅಂದ್ರೆ ಅದು ರೆಸ್ಪೆಕ್ಟ್. ಅದು ಹೆಸರಿಟ್ಟಿರೋದ ಕೂಗೋಕಲ್ಲೇನಾ? ಏನ್ ನಾಮಕರಣ ಮಾಡ್ತಾರೆ, ನಾಮಕರಣ ಅಂತ ಹೆಸರಿಟ್ಟೆ ಕೂಗೋದು. ಅದಕ್ಕೆ ಮತ್ತೆ ರವರೇ ಸೇರಿಸಿ ಭೇದ ಭಾವ ಶುರು ಮಾಡ್ತಾ ಇದೀನಿ. ಅರ್ಥ ಆಯ್ತಾ? ಅದನ್ನು ಕ್ಲಿಯರ್ ಮಾಡ್ಕೊ. ಅದಾದ್ಮೇಲೆ ಅಂದ್ರೆ ಅದು ನಂಗೆ ಅರ್ಥ ಆಯ್ತು. ಅಂದ್ರೆ ಈಗ ಹೆಸರು ಕೂಗುವಾಗ ಅದು ಏನಂದ್ರೆ ನಮ್ಮ ಭಾವ, ಈಗ ಒಬ್ರು ಕೂಗ್ತಾ ಇರುವಾಗ ಒಬ್ಬ ಎದುರುಗಡೆಯ ವ್ಯಕ್ತಿ ಯಾವ ಮಟ್ಟದಲ್ಲಿ ಇದಾರೆ ಅನ್ನೋದು ನಮ್ಮ ಭಾವದಲ್ಲಿ ಉಂಟಾಗುತ್ತಲ್ಲ, ಹಾಗಾಗಿ ಅದೊಂದು ಬೇರೆ ಪ್ರೀತಿ ಸ್ಪಂದನೆ ಇದೆಯಲ್ಲ, ಅದು ಬೇರೆ ರೀತಿ ಬರುತ್ತದು. ಅದು ಹೆಸರಲ್ಲಿ ಅವರೇ ಅನ್ನೋದ್ರಲ್ಲಿ ನಾಳೆ ನಾನು ಯಾವ್ದಾದ್ರು ಸ್ಕ್ಯಾಮ್ ಅಲ್ಲಿ ಸಿಕ್ಕಾಕೊಂಡು, ಅಥವಾ ನಾನೇನ ತಪ್ಪು ಮಾಡಿದೀನಿ ಅನ್ಸ್ಕೊಂಡೆ ಅಂತ ಇಟ್ಕೋ, ಯಾವ್ದೋ ಒಂದು ನಿಂದೆ ಬರುತ್ತೆ ಅಂತ ಇಟ್ಕೋ, ಅವಾಗ ಅವನು ಅವ್ರ ಹತ್ರ ಏನಿದ್ದ ಹಂಗಿದ್ದ ಅನ್ನೋ ಬದಲು ಒಂದೇ ಸಮತ್ವ ಸಾಧ್ತು. ಅರ್ಥ ಆಯ್ತಾ? ನಾನು ಬದುಕಿರುವ ತನಕ ತಪ್ಪು ಮಾಡದೆ ಸತ್ತಾಗ ಗುರುತ್ವಕ್ಕೆ ಬಾಧ್ಯನಾಗ್ತೀನಿ. ನಾನು ಯಾವ ಕ್ಷಣದಲ್ಲಾದ್ರೂ ಬೀಳ್ಬೋದು, ತಂತಿಯ ಮೇಲೆ ನಡಿಗೆ ಇದು. ಇವಾಗ ನಿನ್ಗೆ ಒಳ್ಳೆ ಭಾವನೆ ಇದೆ, ನಾಳೆ ಕೆಟ್ಟ ಭಾವನೆ ನೆಕ್ಸ್ಟ್ ಮೊಮೆಂಟ್ ಬರ್ಬೋದು. ಹಾಗಾಗಿ ಸಮತ್ವ ಇಟ್ಕೋಬೇಕು. ಮರಣದ ನಂತರ ಕೂಡ ಜೀವನವೆಲ್ಲ ತಪ್ಪು ಮಾಡದ ವ್ಯಕ್ತಿಯನ್ನ ಗುರುತ್ವದಲ್ಲಿ ನೋಡ್ಬೇಕು. ಇವರೆಲ್ಲ ನಾನು ಸದ್ಗುರು, ನಾನು ಆ ಗುರು, ಈ ಗುರು, ನಾನು ಶ್ರೀ 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 ಗುರು, ಓ ಗುರು. ಏನಾಯ್ತು? ಗುರು ಅನ್ನೋ ಮಹತ್ವದ ಪದಕ್ಕೆ ಅವಮಾನ ಮಾಡ್ತಾ ಇದ್ರಲ್ಲ. ಯಾರು ಗುರು? ತಾನು ಗುರುವಲ್ಲೆಂದವನು ಗುರು, ತಾನು ಗುರು ಅಲ್ಲ ಎಂದು ತಿಳಿದವನು ಗುರು. ಯಾರು ಹೇಳು? ಗುರುತ್ವಾಕರ್ಷಣೆ. ಅದಕ್ಕೆ ಗುರು ಅದಕ್ಕೆ ಗೊತ್ತಿಲ್ಲ, ಅದು ಹೇಳ್ಕೊಳ್ಳೋದೇ ಇಲ್ಲ. ನಾನು ಆಕರ್ಷಣೆ ಪಡ್ತೀನಿ.
ಆಕರ್ಷಣೆ ಮಾಡುತ್ತದೆ. ಯಾವುದು ಆಕರ್ಷಿಸುತ್ತದೋ ಅದು ಗುರು. ಸಂಕರ್ಷಣ ಆಕರ್ಷಣ. ಮತ್ತೆ ಇದಾಯ್ತು. ಇವಾಗ ನೆಕ್ಸ್ಟ್ 3ನೇ ಪ್ರಶ್ನೆ ನಿಂದು. ಪ್ರಶ್ನೆಗಳನ್ನ ಕೇಳಬೇಡುವ, ನುಂಗು ಅಂತ ಹೇಳ್ಕೊಟ್ಟಿದ್ದೀನಿ, ಆದ್ರೂ ಕೇಳ್ತಿರ್ತೀನಿ. ಹೌದು, ಇಲ್ಲ ನುಂಗ್ದೆ ಅದು ಅಲ್ಲ, ನನ್ಗೆ ನುಂಗಿ ಅದು ಏನಾಯ್ತು ಅಂದ್ರೆ ನಂಗೆ ಡೈಜೆಸ್ಟ್ ಮಾಡ್ಕೊಳಕ್ ಆಗ್ಲಿಲ್ಲ. ಯಾಕೆಂದ್ರೆ ನುಂಗ್ಬಿಟ್ಟೆ, ಅದು ಡೈಜೆಸ್ಟ್ ಆಗ್ಲಿಲ್ಲ, ಹಾಗಾಗಿ ಹೊರಗ್ ಬರ್ತಾನೆ ಇತ್ತು. ಹಾಗಾಗಿ ಇದನ್ನ ನುಂಗು ಅಂತ ಹೇಳ್ದವ್ರ ಹತ್ರನೇ ಕೇಳ್ಬೋಣ ಅಂತ ನಿಮ್ಮ ಹತ್ರನೇ ಬಂದಿದ್ದೀನಿ ನಾನು. ಹೌದಾ? ಹೌದು. ಏನಂದ್ರೆ ಯಾವ್ದು ಪ್ರಶ್ನೆ ಅದು? ಅದೇ ಜ್ಞಾನದ, ಈಗ ಒಬ್ಬ ಮನುಷ್ಯ ತಪ್ಪು ತಿಳ್ಕೊಂಡಿದ್ಯಾ ನೀನೇನಂದ್ರೆ, ಎಷ್ಟು ಪುಸ್ತಕ ಓದಿದೆ ಅಂದ್ರೆ, ನೀವೆಲ್ಲ ತಿಳ್ಕೊಂಡಿರೋದು ಜ್ಞಾನ ಅಂದ್ರೆ ಪುಸ್ತಕ. ಪುಸ್ತಕ ಒಂದೇ ಜ್ಞಾನ ಅಲ್ವೋ? ಪ್ರತಿಯೊಂದು ಪುಸ್ತಕ, ನಾನು ಫೇಸ್ ರೀಡಿಂಗ್ ಮಾಡೋ ಹೊಸದ್ರಲ್ಲಿ ನಾನೊಂದು ವರ್ಡ್ ಹೇಳ್ತಿದ್ದೆ, ಐ ಆಮ್ ವೆರಿ ಹ್ಯಾಪಿ ಟು ಮೀಟ್ ಯು ಟುಡೇ. ಯು ಆರ್ ಫಾರ್ ಪ್ರೊವೈಡಿಂಗ್ ಮೀ ಟು ರೀಡ್ ಯುವರ್ ಫೇಸ್. ನಿಮ್ಮ ಮುಖ ಸಾಮುದ್ರಿಕೆಯನ್ನ ಅಧ್ಯಯನ ಮಾಡಲು ನನಗೆ ಅನುಕೂಲ ಮಾಡಿಕೊಟ್ಟಿದ್ದಕ್ಕಾಗಿ ನಾನು ನಿಮಗೆ ಚಿರಋಣಿಯಾಗಿದ್ದೇನೆ. ಹಾಗಾಗಿ ಯಾವುದೇ ಶುಲ್ಕವನ್ನ ತೆಗೆದುಕೊಳ್ಳುವುದಿಲ್ಲ ಅಂತ ನಾನು ಆರಂಭದ ದಿನಗಳ ಕಾಲದಲ್ಲಿ ಹೇಳ್ತಾ ಇದ್ದೆ. ಅಂದ್ರೆ ಪ್ರತಿಯೊಬ್ಬ ಮನುಷ್ಯನನ್ನ ಅಧ್ಯಯನ ಮಾಡಿದೆ. ಪ್ರತಿಯೊಬ್ಬ ಮನುಷ್ಯನೂ ಒಂದು ಪುಸ್ತಕವಾಗಿತ್ತು ನನಗೆ. ಎವ್ರಿಬಡಿ ಈಸ್ ಯುನೀಕ್, ನೋ ಬಡಿ ಈಸ್ ಸಿಮಿಲರ್ ಟು ಅದರ್ಸ್. ಬೈ ರೀಡಿಂಗ್ ಈಚ್ ಅಂಡ್ ಎವ್ರಿ ಪರ್ಸನಾಲಿಟಿ ಐ ಆಮ್ ಗೇನಿಂಗ್ ಮೋರ್ ನಾಲೆಡ್ಜ್ ಅಂತ ಎಕ್ಸ್ಪ್ಲೈನ್ ಮಾಡ್ತಿದ್ದೆ ಅವ್ರಿಗೆ. ಯಾಕಂದ್ರೆ ಅವ್ರು ನಾವು ಫೀಸ್ ಕೊಟ್ಟಿಲ್ಲ ಅನ್ನೋ ಗಿಲ್ಟ್ ಕೂಡ ಅವರಲ್ಲಿ ಬರಬಾರ್ದು. ನಾವು ಉಪಕಾರ ಮಾಡಿದೀವಿ ಅನ್ನೋ ಭಾವನೆ ಅವರಲ್ಲಿ ತರಿಸ್ತಾ ಇದ್ದೆ ನಾನು. ಅದು ನನಗೆ ಅಪ್ರತಿಮ ಜ್ಞಾನವಾಯ್ತು. ಮತ್ತೆ ಇನ್ನೊಂದು, ಓದು, ಕಣ್ಣಿನಿಂದ ಓದುವುದು ಮಾತ್ರ ಜ್ಞಾನವಲ್ಲ, ಕಿವಿಯಿಂದ ಕೇಳುವುದು ಜ್ಞಾನವೇ. ನಾನು ಇದು ರೀಡ್ ಮಾಡುವಾಗ ಅನೇಕ ಕಥೆಗಳು, ಒಂದೊಂದು ಮನುಷ್ಯ ಒಂದೊಂದು ಕಾದಂಬರಿಯಾಗಿದ್ದ ನನಗೆ. ಒಂದೊಂದು ಮನುಷ್ಯ ಒಂದೊಂದು ವಿಶೇಷವಾಗಿದ್ದ. ನನಗೆ ಒಬ್ಬ ವ್ಯಕ್ತಿ ಹೆಸರುಘಟ್ಟದ ಬಫೆಲೋ ಬ್ರೀಡಿಂಗ್ ಫಾರ್ಮ್ ತಗೊಂಡೋದ. ಅಲ್ಲಿ ಲಿಕ್ವಿಡ್ ನೈಟ್ರೋಜನ್ ಇತ್ತು. ಆ ಲಿಕ್ವಿಡ್ ನೈಟ್ರೋಜನ್ ನಲ್ಲಿ ಅದರ ಸ್ಪರ್ಮ್ ಸಂಸ್ಕರಣೆ ಮಾಡ್ತಾ ಇದ್ರು. ಅವ ಹೇಳ್ದ, ಇದ್ರೊಳಗೆ ಹಾಕಿದ್ರೆ ಅದು ಸಾಯೋದೇ ಇಲ್ಲ ಸ್ಪರ್ಮ್. ಎಷ್ಟು ವರ್ಷ ಅಂದ್ರೆ ನಮಗ್ ಗೊತ್ತಿಲ್ಲ ಸರ್, ಅದು ಸಾಯೋದಿಲ್ಲ ಅಂತ ಹೇಳ್ದ. ನಾ ಅನ್ಕೊಂಡೆ, ಆದ್ರೆ ಒಬ್ಬ ಮನುಷ್ಯನ ಅದ್ರೊಳಗೆ ಹಾಕ್ಬಿಟ್ರೆ ಅವನು ಸಾಯೋದಿಲ್ವಾ ಅಂತ ಕೇಳಿದೆ. ಅವನು, ನನ್ಗೆ ಗೊತ್ತಿಲ್ಲ ಸರ್, ಆದ್ರೆ ಇರಬಹುದು ಅಂದ. ನೋಡಿ ನಾಲೆಡ್ಜ್ ಹೆಂಗೆ. ಮತ್ತೆ ತುಂಬಾ ದಿವಸಗಳಾದ್ಮೇಲೆ ಒಂದು ಆರ್ಟಿಕಲ್ ಓದಿದೆ ಸೈನ್ಸ್ ಇದರಲ್ಲಿ. ಅದರಲ್ಲಿ ಬರ್ದಿತ್ತು, ಲಿಕ್ವಿಡ್ ನೈಟ್ರೋಜನ್ ಅಲ್ಲಿ ಯಾರೋ ಒಂದು ಮೀನ್ ಹಾಕಿ 1 ವರ್ಷದ ನಂತರ ತೆಗೆದ್ರು ಅದೇ ಏಜ್ ಅಲ್ಲಿ ಮೀನ್ ವಾಪಸ್ ಬಂತು. ಅದಾದ ನಂತರ ಅನೇಕ ರೋಗಿಗಳು ವಾಸಿಯಾಗದ ರೋಗಗಳನ್ನ ಇಟ್ಕೊಂಡು ಅದಕ್ಕೆ ಮೆಡಿಸಿನ್ ಕಂಡಿಡಿಯೋವರೆಗೂ ನಮ್ಮನ್ನ ಲಿಕ್ವಿಡ್ ನೈಟ್ರೋಜನ್ ಅಲ್ಲಿ ಇಡಿ ಅಂತ ಹೇಳಿರುವಂತ ಕರಿಯೋಲೆಗಳು ಬಂತು ಆ ಸೈಂಟಿಸ್ಟ್ಗೆ. -400 ಡಿಗ್ರಿ ಸೆಂಟಿಗ್ರೇಡ್ ಅದು. ಜ್ಞಾನ ಅನ್ನೋದು ನಡೆದಾಡುವುದರಿಂದ ಸಿಗುತ್ತೆ. ಅಂದ್ರೆ ಅದು ಕಾಲು ಕಲಿಸಿದ ಜ್ಞಾನ. ನನಗೆ ಅಲ್ಲಿಗೆ ಹೋಗಿದ್ದಕ್ಕೆ ತಾನೇ ಸಿಕ್ತು. ಅದನ್ನ ಕಲಿಸಿದ್ದು ಅಲ್ಲಮ ಪ್ರಭುಗಳು ಬಸವ ಕಲ್ಯಾಣದಲ್ಲಿ ಶೂನ್ಯ ಸಿಂಹಾಸನದಲ್ಲಿ ಕೂತ್ಕೊಂಡಾಗ ಹೇಳ್ತಾರೆ, ನಡೆದಷ್ಟು ಪಡೆಯುವುದು ಜ್ಞಾನ, ತಿಳಿದಷ್ಟು ಅರಿಯುವುದು ಜ್ಞಾನ, ಓದಿದರೆ ಸಿಗುವುದು ಜ್ಞಾನ. ಇದನ್ನ ಅವ್ರದೇ ದಾಟಿಲಿ ಏನೋ ಹೇಳಿದ್ದಾರೆ ಅವರು. ಜ್ಞಾನ ಅನ್ನೋದು ಎಲ್ಲ ಇಂದ್ರಿಯಗಳಿಂದನೂ ಸಿಗುತ್ತೆ. ಬರೀ ಕಣ್ಣಿನಿಂದ ಜ್ಞಾನ ಸಿಗೋದಾದ್ರೆ ಕುರುಡರು ಹೇಗೆ ಜ್ಞಾನಿ ಆಗ್ತಾರೆ? ಕರೆಕ್ಟ್. ಆದ್ರಿಂದ ಜ್ಞಾನ ಮನಸ್ಸಿಗೆ ಸಂಬಂಧಿಸಿತು. ಮನಸ್ಸಿನ ಮಕ್ಕಳು 5 ಇಂದ್ರಿಯಗಳು. ಅವರು ಆ 5 ಇಂದ್ರಿಯಗಳಿಂದ ಜ್ಞಾನ ಎಲ್ಲಿ ಬೇಕಾದ್ರೂ ಕರೀಬಹುದು. ಅದಕ್ಕೆ ಪುಸ್ತಕನೇ ಬೇಕಿಲ್ಲ. ಪುಸ್ತಕ ಇರುವುದು ನೀನು ಸಂಪಾದಿಸಿದ ಜ್ಞಾನವನ್ನ ಅದರಲ್ಲಿ ಇಳಿಸಲು. ಮುಂದೆ ಇದೇ ಸಂಪಾದನೆಗೋಸ್ಕರ ಸಮಯ ವ್ಯರ್ಥ ಮಾಡದೆ ಓದಿದವರು ಅರಿಯಲು ಅಷ್ಟೇ.
ಪುಸ್ತಕ ಕೊಡುವ ಜ್ಞಾನ ಎಲ್ಲ ಇನ್ನೊಬ್ಬರ ಅನುಭವ ಜ್ಞಾನ, ಅನುಭವ ಜ್ಞಾನ ಅದು. ಆದ್ರೆ ಪ್ರಕೃತಿಯಲ್ಲಿರುವುದು ವಿಶೇಷ ಜ್ಞಾನ, ಅದು ವಿಶಿಷ್ಟ ಜ್ಞಾನ. ಅದಕ್ಕೆ ವಿಸ್ಮಯ ಜ್ಞಾನ, ಅದು ವಿಶಿಷ್ಟಾದ್ವೈತ ಜ್ಞಾನ. ಅದು ಪ್ರಕೃತಿ ಕಲಿಸುತ್ತೆ. ಹೂವ ಶಿವಲಿಂಗವನ್ನು ಕಲಿಸುತ್ತೆ. ಏನು ಪ್ರಕೃತಿಯಲ್ಲಿ ಕಲಿಸದೇ ಇರೋ ವಿದ್ಯೆ ತೋರಿಸ್ಬಿಡ. ಚಿಟ್ಟೆಗೆ ಕಣ್ಣು ಹೆಂಗ್ ಬಂತು ರೆಕ್ಕೆ ಮೇಲೆ, ಅದು ನೋಡಿ ಹೈಬರ್ನೇಷನ್ಗೆ ಹೋಗಿರುತ್ತೆ. ಯಾವ್ದೋ ಒಂದು ಹುಲಿ ಕಣ್ಣಿಂಗ್ ನೋಡಿರುತ್ತೆ ಹುಳ ಆಗಿದ್ದಾಗ, ಹಂಗೆ ಪ್ರಿಂಟ್ ಕಣ್ಣಲ್ಲಿ ಕುತ್ಕೊಂಡ್ಬಿಟ್ಟು ಅದು ಗೂಡೊಳಗೆ ಹೋಗಿ ಅದನ್ನೇ ಥಿಂಕ್ ಮಾಡ್ತಾ ಇರುತ್ತೆ. ಅದೇ ಕಣ್ಣು ರೂಪ ಆಗತ್ತೆ ರೆಕ್ಕೆ ಮೇಲೆ. ಏನು ಬಣ್ಣ ನೋಡಿದ್ರೆ ಆ ಬಣ್ಣ ಆಗಿರುತ್ತೆ ರೆಕ್ಕೆ. ಜ್ಞಾನ ಇವಾಗ ನಾವು ಮಾತಿನಿಂದ ಜ್ಞಾನ ಆಗ್ತಾ ಇದೆ. ಇದು ನನ್ನಿಂದ ಬರುವ ಜ್ಞಾನ, ನನ್ನ ಅನುಭವ ಜ್ಞಾನ. ನಾನು ಕಲಿತ ಜ್ಞಾನ ಪ್ರಕೃತಿಯಿಂದ ಬಂದಿದ್ರೆ ಅದು ವಿಶೇಷ ಜ್ಞಾನ. ಇನ್ನೊಬ್ಬರಿಂದ ಕಲ್ತಿದ್ರೆ ಅದು ಅವರ ಅನುಭವ ಜ್ಞಾನ. ಇದರಲ್ಲಿ ಅನುಭವ ಜ್ಞಾನಗಳಲ್ಲಿ ಮ್ಯಾನಿಪುಲೇಷನ್ಸ್ ಇರುತ್ತೆ. ಮನುಷ್ಯನ ಒಂದು ಕಲೆ ಇರುತ್ತೆ. ಆದ್ರೆ ದೇವಕಲೆ, ದೇವರ ವರ್ಣ ಚಿತ್ರಪಟ, ದೇವರ ಒಂದು ಕ್ಯಾನ್ವಾಸ್ ಪ್ರಕೃತಿ ಮೇಲಿದೆ, ಊರಿನಲ್ಲಿದೆ, ಅಡಿಗಳ ಕೆಳಗಿದೆ, ಕೆರೆಗಳಲ್ಲಿದೆ. ಅದೇ ಗಗನಗೋಚರಿ ವಸುಂಧರ ಆಯ್ತು. ಆ ಭೂಮಿನ ನೋಡ್ತಾ ಹೋದೆ ಗೂಗಲ್ ಅರ್ತ್ ಅಲ್ಲಿ. ಆ ಭಗವಂತನ ಪೇಂಟ್ ಬ್ರಷ್ ಎಷ್ಟು ಚೆನ್ನಾಗಿ ವರ್ಕ್ ಮಾಡಿದೆ. ಇನ್ನೇನು ಸಮಾಚಾರ? ಅಷ್ಟೇಪ್ಪ. ಅದೇ ಜ್ಞಾನನ ನಿಮ್ಮ ಫಸ್ಟ್ ಕ್ವಶನ್ಗೆ ನನ್ನ ತಪ್ಪಿನ ಅರಿವು ಮಾಡ್ಕೊಂಡು ಅಹೋರಾತ್ರ ತುಂಬಾ ಚೆನ್ನಾಗಿ ಹೇಳಿದ್ರಿ. ಕರೆಕ್ಟ್ ಮಾಡ್ಕೊಂಡೆ ನಿಮ್ನ ಹೇಗ್ ಕರಿಬೇಕು ಅಂತ. ಮತ್ತೆ ಎರಡನೇದ್ರಲ್ಲಿ ಜ್ಞಾನದ ಇದು ಅಂದ್ರೆ ಜ್ಞಾನ ಅನ್ನೋದು ಎಲ್ಲೆಡೆ ಇದೆ ಅಂತ. ಅಂದ್ರೆ ನಾವು ಕೂತಲ್ಲೇ ಅಂದ್ರೆ ನಮ್ಗೆ ಅಬ್ಸರ್ವೇಷನ್ ಕೆಪಾಸಿಟಿ ಬೇಕಲ್ವಾ ಅವ್ರ ಹತ್ರ? ಹೌದು. ಜ್ಞಾನ ಅಂದ್ರೆ ಇವಾಗ ನೋಡಿ, ಜ್ಞಾನ ಎಲ್ಲಿ ಅಂದ್ರೆ ಸಮಯದಲ್ಲಿದೆ, ಬ್ಯುಸಿಯಲ್ಲಿ ಜ್ಞಾನ ಇದೆ. ತಿಲಕರು ಊಟ ಮಾಡಕ್ಕೂ ಸಮಯ ಇರ್ತಿರ್ಲಿಲ್ಲ. ಅವರು ಸಮಯ ಇಟ್ಕೋಬೇಕಾಗಿ ಬಂತು, ಅಷ್ಟು ಬ್ಯುಸಿ ಲಾಯರ್. ಅವ್ರು ಓದಿನಲ್ಲಿ ಕಲ್ತರು, ಲಾಯರ್ ಅಲ್ಲಿ ಜ್ಞಾನ ಕಲ್ತರು. ಅವರು ಕಡೆಯಲ್ಲಿ ಅವರು ಕೋರ್ಟಲ್ಲಿ ಅವರಿಗೆ ಬ್ರಿಟಿಷ್ 6 ವರ್ಷ ಕಠಿಣ ಕಾರಾಗೃಹ ಶಿಕ್ಷೆ ಕೊಡ್ತಾರೆ. ಅದರಲ್ಲಿ ಬೆಂಗಾಲಲ್ಲಿ, ಇವತ್ತಿನ ಬಾಂಗ್ಲಾದೇಶಲ್ಲಿ ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಅವ್ರನ್ನ ಅರೆಸ್ಟ್ ಮಾಡಿ 6 ವರ್ಷ ಅವ್ರನ್ನ ಅಲ್ಲಿ ಇಡ್ತಾರೆ. ಮತ್ತೆ ಜನ ಎಲ್ಲ ಅಪೋಸ್ ಮಾಡಿದ್ದಕ್ಕೆ ಅವ್ರಿಗೆ ಒಬ್ರು ಅಸಿಸ್ಟೆಂಟ್ ಅನ್ನು ಕೊಟ್ಟು ರೂಮಲ್ಲಿ ಇರೋ ತರ ಕೊಡ್ತಾರೆ. ರೂಮಲ್ಲಿ ಹೋಗಿ ಆ ಅಸಿಸ್ಟೆಂಟ್ ಪಾಪ ಚಿಕ್ಕ ವಯಸ್ಸಿಂದ ಅವ್ರ ಸೇವೆ ಮಾಡ್ಕೊಂಡು ಬೆಳೆದಿರ್ತಾನೆ. ಅವನಿಗೂ ಆಲ್ಮೋಸ್ಟ್ ಅವ್ರದೇ ವಯಸ್ಸು. ಬೋರ್ ಮಾಡ್ತಾ ಇದೀನಾ? ಇಲ್ಲ 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 ಖಂಡಿತ ಇಲ್ಲ. ಅವರು ಹೋಗ್ತಾನೆ, ಅವನು ಒಳಗಡೆ ಒಂದು ಈಸಿ ಚೇರ್ ಇರುತ್ತೆ, ಅದನ್ನ ಹಾಕಿ ತಿಲಕರ್ನ ಕೂಡಿಸ್ತಾನೆ ಒರೆಸ್ಬಿಟ್ಟು. ನೀರ್ ಕೊಡ್ತಾನೆ. ಅವ್ರ ಹಂಗೆ ತಲೆ ಹಿಂದೆ ಆನಿಸಿ ಮಲಗ್ತಾರೆ. ಅವಾಗ ಇವನು ಅವ್ರ ಕಾಲ್ ಹತ್ತುತ್ತಾ ಇರ್ತಾನೆ. ಕಾಲ್ ಹತ್ತುವಾಗ ಅವ್ರ ಕಣ್ಣಿನ ಹನಿ ಅವನು ಅಳೋಕ್ ಶುರು ಮಾಡ್ಬಿಡ್ತಾನೆ ಕೆಲಸದವ್ನು. ಅವನ್ ಕಣ್ಣೀರ ಹನಿ ಅವ್ರ ಕಾಲ್ ಮೇಲೆ ಬೀಳುತ್ತೆ, ಪಾದದ ಮೇಲೆ. ಅವಾಗ ಅವರು ಹೇಳ್ತಾರೆ, ಯಾಕೋ ಅಳ್ತಾ ಇದೀಯಾ ಅಂತ. ಅದಕ್ಕೆ ಅವನು ಹೇಳ್ತಾನೆ, ಏನಿಲ್ಲ ಸ್ವಾಮಿ ಅಂದಾಗ, ಏನೋ ಇವ್ರು ಮಾಡಿದ ತಪ್ಪಿಗೆ ನಾನ್ಯಾಕೆ ಶಿಕ್ಷೆ ಪಡ್ಬೇಕು ಈ ಜೈಲಲ್ಲಿ ಅಂತ ಅಳ್ತಾ ಇದೀನೋ ಅಂತಾರೆ. ಅದಕ್ಕೆ, ಅಲ್ಲ ಸ್ವಾಮಿಗಳೇ, ನಿಮ್ಮಂತ ಮಹಾಪುರುಷರಿಗೆ 6 ವರ್ಷ ಬದಲು ನನಗೊಬ್ಬನಿಗೆ 12 ವರ್ಷ ಹಾಕಿದ್ರೆ ಚೆನ್ನಾಗಿತ್ತು. ಜೀವನ ಎಲ್ಲಾ ದೇಶಕ್ಕೆ ಕೊಟ್ಬಿಟ್ರಿ. ಈ 6 ವರ್ಷ ನಿಮ್ಗೆ ಯಾಕೆ ಬೇಕಿತ್ತು ಅಂತ ಅಳ್ತಾ ಇದೀನಿ ಅಂತಾನೆ. ಅದಕ್ಕೆ ಇವ್ರು ಹೇಳ್ತಾರೆ, ಇದು ಬ್ರಿಟಿಷ್ ಕೊಟ್ಟಿರೋ ಶಿಕ್ಷೆ ಅಲ್ವೋ, ಇದು ನನಗೆ ನಾನೇ ಹಾಕೊಂಡಿರೋದು. ಇದು ವರ ಕಣೋ ನನಗೆ. ನನ್ನ ಜ್ಞಾನ ಎಲ್ಲ ವೇಸ್ಟ್ ಆಗ್ತಾ ಇತ್ತು. ನಾನು ಶ್ರೀಕೃಷ್ಣ ಪರಮಾತ್ಮನನ್ನ ಕೇಳದೆ, ಅಷ್ಟ್ ಚೆನ್ನಾಗಿ ಗೀತೆ ರಚಿಸ್ಬಿಟ್ಟಿದ್ಯಾ, ನೀನು ಸ್ವಾರ್ಥಿ, ಒಬ್ಬನಿಗೆ ಮಾತ್ರ ಹೇಳ್ದೆ. ಅದನ್ನ ಕದ್ದು ಸಂಜಯ ಕೇಳ್ದ. ಆ ಸಂಜಯ ಕಣ್ಣಿಲ್ಲದ ಧೃತರಾಷ್ಟ್ರನಿಗೆ ಹೇಳ್ದ,
ಅವರ ಸಂವಾದವನ್ನ ಕೇಳಿಸ್ಕೊಂಡ ದಿವ್ಯ ಚಕ್ಷುವಿನ ವೇದವ್ಯಾಸರು ಗಣಪತಿಯನ್ನ ಕರೆದು ಬರೆಸಿದಂತ ಮಹಾಮೇರು ಕೃತಿ ಅದು 700 ಶ್ಲೋಕಗಳದ್ದು. ಇದಕ್ಕೆ ಭಾಷ್ಯ ಬರಿಬೇಕು ಅಂದೆ. ಕೃಷ್ಣ ನಕ್ಬಿಟ್ಟ, ಇದಕ್ಕೆ ನೀನು ಭಾಷ್ಯ ಬರೀತೀಯಾ? ನಾನು ತುಂಬಾ ಪೀಡಿಸ್ದೆ. ಆಯ್ತು, ನಿಂಗೆ ಸಮಯ ಕೊಡ್ತೀನಿ ಬಿಡು ಅಂದ್ರು. ಎಂತ ಕರುಣಾಮಯಿ, ತನ್ನ ಜನ್ಮ ಸ್ಥಳವನ್ನೇ ಕೊಟ್ಟಿದ್ದಾರೆ. ಜೈಲಲ್ಲಿ ಹುಟ್ಟಿದ ಕೃಷ್ಣ ನನಗೆ ಜೈಲೇ ಕೊಟ್ಟಿದಾರಲ್ಲೋ. ಇಲ್ಲಿ ಯಾರು ಡಿಸ್ಟರ್ಬ್ ಮಾಡಲ್ಲ ನನಗೆ. ಈ 6 ವರ್ಷದಲ್ಲಿ ನಾನು ಗೀತಾ ಭಾಷ್ಯ ಬರಿತೀನಿ. ಅವರು ಬರೆದಿದ್ದೆ ಗೀತಾ ರಹಸ್ಯಂ, ಭಾರತದ ಗೀತೆಯ ಅರ್ಥ ಬರೆದಿರುವ ಅತಿ ಶ್ರೇಷ್ಠ ಪುಸ್ತಕ. ಆಯ್ತಾ? ಜ್ಞಾನ ಹೇಗೆ ಅಂತ. ಬೋರ್ ಆಯ್ತಾ? ಇಲ್ಲ 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 ಇಲ್ಲ, ನಂಗೊಂಥರ ಅಂದ್ರೆ ನಿಮ್ನ ಇದು ಹೊಗಳ್ತೀನಿ ಅಂತಲ್ಲ, ಇದು ಅಂದ್ರೆ ಇದೊಂಥರ ಪ್ರಶಂಸೆ ಅಂತ ಇಟ್ಕೊಳ್ಳಿ. ಈಗ ಹೇಗೆ ಒಂದು ವಿಚಾರವನ್ನ ಹೇಳ್ತಾ ಹೇಳ್ತಾ ಅಲ್ಲಮ ಪ್ರಭುನ ಅವ್ರನ್ನ ಕರೆಸ್ತೀರಾ, ಮತ್ತೆ ಈ ರೀತಿ ಭಗವದ್ಗೀತೆ ಕರ್ಕೊಂಡು ಹೋಗ್ತೀರಾ, ಆ ಕೃಷ್ಣನ ಹತ್ರ ಕರ್ಕೊಂಡು ಹೋಗ್ತೀರಾ, ಹಾಗೆ ಈ ಜೈಲಲ್ಲಿ ಇದ್ರೂ ಅದು ಹೇಗೆ ಅವನ ಆನಂದವಾಗಿ ಭಾಷ್ಯವನ್ನ ಬರದ ಅಂತ ಹೇಳ್ತೀರಾ. ಆ ನಿಮ್ಮ ಜ್ಞಾನಕ್ಕೆ ನನ್ನ ಸಾಷ್ಟಾಂಗ ಪ್ರಣಾಮಗಳು. ಅಂದ್ರೆ ಯಾವ ರೀತಿ ನಾವು ಕೂತಲ್ಲೇ ನಮ್ಮನ್ನ ನೀವು ಹೇಗೆ ಕರ್ಕೊಂಡು ಹೋಗ್ತೀರಾ ಅನ್ನೋದು ನಿಜವಾಗ್ಲೂ 1 ನಿಮಿಷ 2 ನಿಮಿಷ ಮೈ ರೋಮಾಂಚನವಾಯ್ತು. ಅಷ್ಟೇ ಅಲ್ಲ, ನಮ್ಮ ಗೋರೂರು ರಾಮಸ್ವಾಮಿ ಅಯ್ಯಂಗಾರರು ತಿಲಕರ ಭಕ್ತರು. ಅವ್ರು ಹೇಳ್ತಾರೆ ನನಗೂ ಇಂಥ ಚಾನ್ಸ್ ಬೇಕು ಅಂತ. ನೋಡಿ ಫಾಲೋವರ್ಶಿಪ್ ಹೆಂಗಿರುತ್ತೆ ಅಂತ. ತಿಲಕರಿಗೆ ಚಾನ್ಸ್ ನನಗೂ ಕೊಡಿಸಿ ಅಂತ ದೇವ್ರನ್ನ ಕೇಳ್ತಾರೆ. ಅವ್ರಿಗೂ ದೇವ್ರು ಜೈಲಿಗೆ ಹಾಕ್ಸ್ಬಿಡ್ತಾರೆ. ಜೈಲಿಗೆ ಹಾಕ್ಸ್ಬಿಟ್ರೆ ಅವ್ರು ಅಲ್ಲಿ ಮೆರವಣಿಗೆ ಪುಸ್ತಕ ಬರೀತಾರೆ. ಎಷ್ಟು ಚೆನ್ನಾಗಿದೆ ಮೆರವಣಿಗೆ, ಓದ್ತಾ ಇರೋ ಮೈ ಜುಮ್ ಅನ್ನತ್ತೆ. ಎಷ್ಟು ಚೆನ್ನಾಗಿದೆ. ಹಳ್ಳಿಯವಾದ ಕಣ್ಣಿಗೆ ಕಟ್ಟಿದಂಗೆ ಹೇಳಿದ್ದಾರೆ. ಬರವಣಿಗೆಯಲ್ಲಿ ಕಣ್ಣಿಗೆ ಚಿತ್ರ ತೋರಿಸುವ ಮಹಾಪುರುಷ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್. ಎಂತ ಓದ್ದೇ ಇರೋನು ಓದ್ಬೇಕು ಅನ್ಸುತ್ತೆ. ಅದೇ ಹೇಳಿದ್ದು, ನೀವು ಈಗ ಏನು ತಿಳ್ಕೊಂಡಿಲ್ಲ ಅಂತೀರಾ, ಎಷ್ಟು ಪುಸ್ತಕಗಳನ್ನ ಓದಿದಿರ, ಹೀಗೆ ಹೇಗ್ ಸಾಧ್ಯವಾಯ್ತು ಅಂತ. ಈಗ ಅಲ್ಲಮ ಪ್ರಭು ಹೇಳಿದ್ರಿ, ಅಂದ್ರೆ ನನ್ನ ನರನಾಡಿಗಳು ತಿಳ್ಕೊಂಡಕ್ಕೆ ಪ್ರಯತ್ನ ಪಡ್ತಾ ಇರುತ್ತೆ. ಕಾಲು, ಕೂದಲು, ಕಣ್ಣು, ಕಿವಿ, ಬಾಯಿ ಎಲ್ಲ ನಾನ್ ತಿಳಿದಿರೋದನ್ನ ಮರಿಬಾರ್ದು ಅಂತ ಮತ್ತೆ ಇನ್ನೊಬ್ಬರಿಗೆ ಹಂಚಕ್ ಹೋಗ್ತೀನಿ. ಹಂಚದೇ ನಾವು. ಹೌದು. ಅಲ್ಲ, ಇದನ್ನ ಹೇಳ್ತಾರೆ, ನಾವು ಅಧ್ಯಾಪನ ಬೇಕೇ ಬೇಕು ಜೀವನದಲ್ಲಿ. ಅಧ್ಯಾಪನ ಮಾಡದೇ ಇದ್ರೆ ನಮ್ಮ ಅಧ್ಯಯನಕ್ಕೆ ಬೆಲೆನೇ ಇಲ್ಲ ಅಂತ. ಹಾಗಾಗಿ ನಿಮ್ಮ ಅಧ್ಯಯನ ನಿಜವಾಗ್ಲೂ ನಮ್ಗೆಲ್ಲ ಒಂದು ದಾರಿ ದೀಪವಾಗ್ತಾ ಇದೆ. ನಮ್ ತಾಯಿ ಒಡವೆಗಳು ಮದ್ವೆಲಿ ಯಾರಾದ್ರೂ ಹೋಗ್ಬಿಟ್ಟು ಬರ್ತೀವಕ್ಕ ನಾವು ಮದ್ವೆಗೆ, ಒಡವೆ ಸ್ವಲ್ಪ ಕೊಡಿ ಅಂದ್ರೆ ಕೊಡೋರು. ಅವ್ರು ಹಾಕೊಂಡ್ ಬಂದು ಮತ್ತೆ ವಾಪಸ್ ಕೊಡೋರು. ಅದಕ್ಕೆ ನಾನ್ ಕೇಳಿದೆ ಒಂದ್ ದಿವಸ, ಯಾಕಂಗ್ ಕೊಡುದು ಅಂತ. ಅದಕ್ಕೆ ಅವ್ರು ಹೇಳಿದ್ರು, ನಮ್ಮ ಹತ್ರ ಒಡವೆ ಇದೆ ಅನ್ನೋದೇ ಮರ್ತೋಗ್ಬಿಡ್ತೀವಿ, ಅವಾಗ ನೋಡ್ದಂಗ್ ಆಗತ್ತೆ, ಇನ್ನೊಬ್ರಿಗೆ ತಲೆಯಲ್ಲಿ ಉಳಿಯತ್ತೆ ಅಂತ. ಹಂಗೆ ಜ್ಞಾನ ಅದು ಹಂಚಿದಷ್ಟು ಬೆಳೆಯತ್ತೆ, ಮತ್ತೆ ಸುಟ್ಟಷ್ಟು ಹರಡುತ್ತೆ ಜ್ಞಾನ. ಸೊ ಅವ್ರ ಹತ್ರ ಕೆಟ್ಟವನು, ಅವ್ರ ಹತ್ರ ಮೂರ್ಖ, ಅವ್ರ ಹತ್ರ ಕೆಟ್ಟವನು ಅಂದಷ್ಟು ಹರಡುತ್ತೆ. ಅದಕ್ಕೆ ಸುಟ್ಟಷ್ಟು ಹರಡುವುದು ಗೀತೆ ಮಾತು. ಔರಂಗಜೇಬು ಲಾಸ್ಟ್ ಅಲ್ಲಿ ಸಾಯುವಾಗ ಹೇಳ್ತಾನೆ, ನನ್ನ ಜೀವನದಲ್ಲಿ ತಪ್ಪು ಮಾಡಿದ್ದು ಅಂದ್ರೆ ಶಿವಾಜಿ ಮಹಾರಾಜರನ್ನ ಎದುರಾಕೊಂಡಿದ್ದು, ಭಗವದ್ಗೀತೆಯನ್ನ ಸುಟ್ಟಿದ್ದು ಅಂತ ಹೇಳ್ತಾನೆ. ಅದಕ್ಕೆ ನನ್ನ ತಲೆ ಮೇಲೆ ಬಾಜಿಲ್ ಗಿಡ ಹಾಕಿ, ತುಳಸಿ ಗಿಡ ಹಾಕಿ, ಗೋರಿ ಕಟ್ಬೇಡಿ ಅಂತ ಹೇಳ್ತಾನ ಅವನು. ಸುಟ್ಟಷ್ಟು ಹರಡು ಬಿಡಿತು ಗೀತೆ ಮಾತು ಎಲ್ಲ ಸುತ್ತಲೂ. ಅಲ್ಲಿ ಗುರುಗೋವಿಂದ ಸಿಂಹ, ಇಲ್ಲಿ ಛತ್ರಸಾಲ, ಈ ಕಡೆ ಶಿವಾಜಿ ಮಹಾರಾಜರು, ಅಲ್ಲಿ ಪೃಥು, ಅಸ್ಸಾಮಲ್ಲಿ ಎಲ್ಲಾರು ಮಣ್ಣು ಮುಗಿಸ್ಬಿಟ್ರು ಅವನ್ಗೆ. ಅಂದ್ರೆ ಸುಟ್ಟಷ್ಟು ಹರಡುವುದು ಗೀತೆ ಮಾತು, ದೂರ ಹೋಗಲೇಬೇಕು ಧೂಮಕೇತು. ಹಾಗಾಗಿ ಈ ವಿದ್ಯೆ ಅನ್ನೋದು ಸುಟ್ಟಷ್ಟು ಪ್ರಖರವಾಗುತ್ತೆ. ಈ ಕಿಚ್ಚ ಸುದೀಪನ ಗಲಾಟೆಲಿ ಹೋರಾತ್ರಂದು ಮೂರ್ಖನ ಮಾತುಗಳು ಬುಕ್ನ ಸುಟ್ಟಾಕ್ಬಿಟ್ರು 40 ಸೆಂಟ್ರಲ್ಲಿ. ಅದನ್ನ ಖರೀದಿ ಮಾಡಿ ಸುಟ್ರು. ಪಬ್ಲಿಷರ್ಗೆ ಬುಕ್ ಬೇಕು ಅಂತ ಹೇಳಿದ್ರು, ಅವ್ನ್ ಕೊಡಲ್ಲ ಸರ್ ಸುಟ್ಟು ಬಿಡ್ತಾರೆ ಅಂತ. ಕೊಟ್ಟು ಬಿಡು ಫಸ್ಟ್ ಒಂದೇ.
ಹೌದು. ಆ ಭಗವಂತನಿಗೆ ಸುಡ್ಬೇಕು ಅಂತಿದ್ರೆ ಸುಡ್ಲಿ. ಹಿಂಗೆ ಅಯ್ಯಪ್ಪ, ಅದೇ ನೋಡಿ ಈಗ ಹೇಗೆ ಅದು ನೋಡಿ ಅದೊಂದು ತಿಳ್ಕೊಳತ್ತು. ನಮ್ಗೆ ಕೆಟ್ಟದಾಗ್ತಾ ಇದೆ ಅಂದ್ರೆ ಅದೇನೋ ಅದಕ್ಕೆ ಒಂದು ಕಾರಣ ಇದ್ದೇ ಇರತ್ತೆ ಅಂತ. ಅಂದ್ರೆ ಎಲ್ಲದನ್ನೂ ನಾವು ಅಕ್ಸೆಪ್ಟ್ ಮಾಡ್ಕೊತಾ ಹೋಗ್ಬೇಕು ಅನ್ನೋದು. ನೋಡಿ ಹೇಗೆ ನಿಮ್ಮ ತಾಯಿಯವರು ಚಿನ್ನಾಭರಣ ಕೊಟ್ಟು ಅದಿದೆ ಅಂತ ಹೇಗೆ ಜ್ಞಾಪಿಸ್ಕೊತೀರೋ ಹಾಗೆ ನೀವು ಜ್ಞಾನಗಳನ್ನ ಹಂಚ್ತಾ ಆ ಜ್ಞಾನ ಇದೆ ಅಂತಿದ್ದೀರಾ. ನಿಜವಾದ ಜ್ಞಾನಿ ತರ ನಂಗೆ ಕಾಣಿಸ್ತಾ ಇದ್ದೀರಾ. ಆ ಜ್ಞಾನಿಗೆ ಸಾಷ್ಟಾಂಗ ನಮಸ್ಕಾರ. ನಿಮ್ಮಲ್ಲಿರುವ ಒಬ್ಬ ಜ್ಞಾನಿ ಇದ್ದಾನೆ. ಜ್ಞಾನನ ಇವಾಗ ವಜ್ರಕ್ಕೆ ಬೆಲೆಗಿಂತ ವಜ್ರ ಗುರುತಿಸುವ ವಜ್ರ ಪರೀಕ್ಷಕ ಇರ್ತಾನಲ್ಲ ಅವನಿಗೆ ಜಾಸ್ತಿ ಬೆಲೆ. ಹೌದು, ಕರೆಕ್ಟ್ ಆಗಿ ಹೇಳಿದ್ರಿ. ಹೌದು, ನೀನು ಅದನ್ನು ಗುರುತಿಡಿತಾ ಇದೆಯಲ್ಲ ಅದಕ್ಕೆ ನಿನಗೆ ಬೆಲೆ ಜಾಸ್ತಿ ಕಣ. ಅಯ್ಯೋ ಇಲ್ಲ 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 ಇಲ್ಲ, ನಾನು ಅವತ್ತಿಂದ ನಿಮ್ಮ ಆಡಿಯೋಗಳನ್ನ ಕೇಳಿ ಕೇಳಿ ಇಲ್ಲ ಇವ್ರು ಯಾರು ಇವರು ಏನೋ ಮಾಡಕ್ ಬಂದಿಯಾರಲ್ಲ, ಯಾರನ್ನಾರ ಮಾತಾಡ್ಸಿದ್ರೆ ಏಯ್ ಮೆಂಟಲ್ ತರಲೆ ಅಂತ ಮಾತಾಡ್ಸ್ತೀರ, ಆದ್ರೂ ಪಾಪ ಅವರು ಮಾತಾಡ್ತಾ ಇದಾರಲ್ಲ, ಹೇಗೆ ಅದು ತಗೋತಾ ಇದಾರೆ ಅಂತ ತುಂಬಾ ಕ್ಯೂರಿಯಾಸಿಟಿ. ಯಾಕೆಂದ್ರೆ ಮನುಷ್ಯ ಯಾವತ್ತೂ ಹಾಗೆ ನಾರ್ಮಲ್ ಆಗಿ ಹೇಗೆ ಇದ್ಬಿಟ್ರು ಅದು ಗೊತ್ತಾಗೋದಿಲ್ಲ. ಈ ರೀತಿಯಾಗಿ ಹೇಗೆ ಇದ್ದಾರೆ, ಹೆಂಗೆ ಅವರು, ಮತ್ತೆ ನಿಮ್ಮ ಜೀವನದೆಲ್ಲ ನೋಡ್ತಾ ಹೋದೆ ಹಿಂಗೆ ಅವ್ರು ಹೇಗೆ ಬರೀ ಸನ್ಯಾಸಿನ ಅಂತೆಲ್ಲ ಗೊತ್ತಾಗ್ತಾ ಹೋದಾಗ ಇಲ್ಲ ಅವರು ಸಂಸಾರಸ್ಥರು, ಮತ್ತೆ ಸಂಸಾರವನ್ನ ಮಾಡ್ಕೊಂಡು ಮತ್ತೆ ಶ್ರೀಚಕ್ರದ ಇದೆಲ್ಲ ಮಾಡಿದ್ದಾರೆ ಅಂದಾಗ ಇನ್ನೂ ನಂಗೆ ಮೈ ರೋಮಾಂಚನ ಆಗೋಯ್ತು. ಯಾರಪ್ಪ ಇವರು, ನಿಜವಾಗ್ಲೂ ಹೀಗೆಲ್ಲ ಇರ್ತಾರ ಅಂತ ಅನ್ಕೊಂಡು ನಾನು ತುಂಬಾ ದಿನದಿಂದ, ಯಾಕೆಂದ್ರೆ ಒಬ್ರ ಹತ್ರ ಮಾತಾಡ್ಬೇಕಾರೆ ಅವ್ರು ಏನು ಅಂತ ಗೊತ್ತಾಗದೆ ಸುಮ್ನೆ ಮಾತಾಡೋದ್ರಲ್ಲಿ ಅರ್ಥ ಇಲ್ಲ ಅಂತ ನಿಮ್ಮ ಸುಮಾರು ಆಡಿಯೋಗಳು ಇದು ಯೂಟ್ಯೂಬ್ ಅಲ್ಲಿ ನೋಡಿದಾಗ ಒಂದು ಮೊನ್ನೆ ಇದೇ ಹೇಳಿದ್ರಿ ಒಂದು, ಅಂದ್ರೆ ಯಾವ ರೀತಿ ಆ ದೇವಸ್ಥಾನದಲ್ಲೆಲ್ಲ ಜೋರಾಗಿ ಮಾತಾಡಬಾರ್ದು, ಶಾಂತಿ ಎಷ್ಟು ಇಂಪಾರ್ಟೆಂಟ್ ಅನ್ನಕ್ಕೆ ಆ ಯಮ ನಿಯಮದ್ದು ಒಂದು ಇದೇ ಹೇಳಿದ್ರಿ. ಅದು ತುಂಬಾ ಅಜ್ಞಾನಂ ಅಸ್ಮಿತಂ ರಾಗಂ ದ್ವೇಷಂ ಅಭಿನಿವೇಶ ಅಂತ. ಹಬ್ಬ ನನ್ಗೆ ಅದಂತೂ ಇನ್ನೂ ಮರ್ತಿಲ್ಲ. ನಾನು ಯಾವ್ದನ್ ಮಾಡಬಾರ್ದು ಅಂತ ನೋಡಿ. ಅಜ್ಞಾನಂ ಅಸ್ಮಿತಂ ರಾಗಂ ದ್ವೇಷಂ, ಎಷ್ಟು ಚೆನ್ನಾಗಿ ಹೇಳ್ಬಿಟ್ರಿ. ಎಷ್ಟು ಚೆನ್ನಾಗಿ ನೀನು ಬಯಾಟ್ ಮಾಡ್ಬಿಟ್ಟಿದ್ಯಲ್ಲ ಗುಲ್ಡು. ನಂಗೆ ಇಷ್ಟ ಆಗೋಯ್ತು. ಅಯ್ಯೋ, ಮತ್ತೆ ಅವೆಲ್ಲ ನಾವ್ ಇಟ್ಕೋಬೇಕು. ಅದು ನಿಜವಾಗ್ಲೂ ಅದು ಈಗ ಅದಕ್ಕೆ ಹೇಳಿ ನೋಡಿ ಹೆಂಗ್ ಬಂದ್ಬಿಡ್ತು ವರ್ಡ್. ನಾನು ಹೇಳ್ತಾ ಮಹರ್ಷಿಗಳು ಹೇಳಿಕೊಟ್ಟಿರೋದು, ಪತಂಜಲಿ ಮಹರ್ಷಿಗಳು. ಅದೇ ಹೇಳಿದ್ರಿ ನೀವು ಯಮ ನಿಯಮದಲ್ಲಿ ಬರುತ್ತೆ ಅಂತ. ನನಗೆ ಅದನ್ನ 5 ಸತಿ ಕೇಳಿದೆ. ಅದು ಅಂದ್ರೆ ನಮ್ಮ ಶಾಂತಿ ಬೇಕು, ನಾವ್ ಎಲ್ಲಿ ತಪ್ಪು ಮಾಡ್ತೀವಿ ನೋಡಿ, ಅದಕ್ಕೇನಾರ ಬೇಸ್ ಬೇಕಲ್ಲ. ನಮ್ಗೆ ಇಷ್ಟ ಆಗೋದೇನು ಅಂದ್ರೆ ಸುಮ್ನೆ ಎಲ್ರು ಹೇಳ್ತಾರೆ, ಆ ಬೇಸನ್ನ ಹಿಡಿದು ಹೇಳ್ತೀರಾ. ಅಂದ್ರೆ ಪತಂಜಲಿ ಅವರು ಇದನ್ನ ಹೇಳಿದ್ದಾರೆ, ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ ಅಂದಾಗ ಆ ಒಂದು ಬೇಸ್ ಸಿಗುತ್ತೆ ನಮ್ಗೆ. ಹೌದಲ್ವಾ ಅಂತ ನಾವು ಅದನ್ನ ಮೇಲೆತ್ಕೊಂಡು ಹೋಗಕ್ಕೆ ಈಸಿ ಆಗುತ್ತೆ. ಅದು ನಂಗೆ ಭಾರಿ ಸಂತೋಷ ಆಗೋಯ್ತು. ಅದು ನೀವು ಹೇಳ್ದಾಗ ಶಾಂತಿ ಕಾಪಾಡ್ಬೇಕು. ಆ ಗಾಂಧಿ ಇದ್ರ ಹತ್ರ ಹೋದಾಗ ಅಲ್ಲೆಲ್ಲ ನಿಧಾನ ಕಿರಿ ಅಂತಿರಿ ಅಂತ ಎಷ್ಟು ಹೇಳ್ತಾ ಇದ್ದಾಗ ಒಂಥರ ಒಂದ್ ಪುಟ್ಟ ಮಗುಗೂ ಅರ್ಥ ಆಗೋಂಗೆ ಇಲ್ಲಿ ಅವ್ರ ಹತ್ರ ಮಧ್ಯೆ ನಾನು ಮಗುನೇ. ಹಾಗಾಗಿ ಇವನು ಚೆನ್ನಾಗಿ ಅರ್ಥ ಆಗೋಯ್ತು ನಂಗೆ. ಹೌದಲ್ವಾ, ಇದು ಎಷ್ಟು ನೀಟ. ಅದೊಂದು 5 ಇದ್ರೆ ಸಾಕು. ನಿಜವಲ್ಲಿ ಸಿದ್ಧಿ ಅಂತೆಲ್ಲ ಓಡಾಡ್ತಾರೆ, ಅದನ್ ಕಲ್ತ್ವಿ ಅಂತ. ಎಷ್ಟು ಚೆನ್ನಾಗಿ ಅಜ್ಞಾನ ಮಾಡಬಾರ್ದು, ಅಹಂಕಾರ ಬಿಡ್ಬೇಕು, ಆಸೆ ಇರಬಾರ್ದು, ದ್ವೇಷ ಮಾಡಬಾರ್ದು, ನನ್ಗೆ ಪ್ರಾಣ ಹೋಗುತ್ತೆ ಅನ್ನೋ ಕೆಟ್ಟ ಕೆಲಸ ಮಾಡಬಾರ್ದು. ಇಷ್ಟೇ ನೋಡಿ ಮುಗ್ದು ಹೋಯ್ತು. ಹಬ್ಬ ನಿಜವಲ್ಲೂ ಖುಷಿ ಆಗೋಯ್ತು ನಂಗೆ, ಒಂಥರ ಸಂತೋಷ ಆಗೋಯ್ತು. ಆ ಕ್ಷಣದಲ್ಲಿ ನಿಮ್ಮನ್ನ ಮಾತಾಡ್ಸೋಣ ಅನ್ಕೊಂಡೆ, ಹಾಗೆ ಇನ್ನೊಂದ್ ಸ್ವಲ್ಪ ನೋಡೋಣ ಅನ್ಕೊಂಡು ಮಾಡ್ತಾ ಇಲ್ಲ ದಿಸ್ ಇಸ್ ದ ಟೈಮ್ ಅಂತ ಮಾತಾಡಿದೆ. ತುಂಬಾ ಸಂತೋಷ ಆಯ್ತು ಅವ್ರ ಹತ್ರ. ಇನ್ನು ಏನ್ ಕೆಲಸ ಮಾಡ್ತೀಯ ನೀನು? ನಾನು ಈಗ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದೆ. ಈಗ ಸ್ವಲ್ಪ ಈ ಕಡೆಗೆ ಬಂದು ಸ್ವಲ್ಪ ಈ ತರ ಬುಕ್ಗಳನ್ನ ಓದಿ ಅಧ್ಯಾಪನ ಮಾಡೋಣ ಅಂತ ಆ ಕಡೆಗೆ ತಿರುಗ್ತಾ ಇದ್ದೀನಿ. ಸೊ ಹಾಗಾಗಿ ನಿಮ್ಮಂತವ್ರ ಆಶೀರ್ವಾದ ಬೇಕು ಅಂತ ಒಂದು ಫೋನ್ ಮಾಡಿ ಆಶೀರ್ವಾದ ತಗೊಂಡು ಆ ಕಡೆ ಹೋಗೋಣ ಅಂತ ಜೀವನಕ್ಕೆ. ಅದಕ್ಕೆ ಮತ್ತೆ ಅದೇ ಫ್ರೀಲ್ಯಾನ್ಸಿಂಗ್ ವರ್ಕ್ ಮಾಡೋಣ ಅಂತ. ಇಲ್ಲಿ ತನಕ ಕಾರ್ಪೊರೇಟ್ ವರ್ಲ್ಡ್ ಅಲ್ಲಿ ಇದ್ದೆ, ಅವರ ಜೀತದಲ್ಲೇ ಇದ್ದೆ. ಈಗ ಒಂಚೂರು ಫ್ರೀಲ್ಯಾನ್ಸಿಂಗ್ ಬಂದು ಹೊಟ್ಟೆಗೆ ಎಷ್ಟು ಬೇಕೋ ಅಷ್ಟು ದುಡ್ಕೊಂಡು ಜ್ಞಾನವನ್ನು ತುಂಬ್ಕೊಂಡು ಸಾಕು, ಹೊಟ್ಟೆ ತುಂಬ್ಕೊಂಡಿತ್ತು ಅಂತ ಈ ಕಡೆ ಬರ್ತಾ ಇದೀನಿ. ಮತ್ತೆ ಇನ್ನು ಶ್ರೀಚಕ್ರದ ಬಗ್ಗೆ ಹೇಳಿದೆ, ಅದು ಹೇಳಿ ಮುಕ್ತಾಯ ಮಾಡೋಣ. ಇವಾಗ ಒಂದು ಜ್ಞಾಪಕ ಬಂತು. ಮನೇಲಿ ಒಂದು ಶ್ರೀಚಕ್ರ ಇತ್ತು. ಅದು ಆ ಕಾಲದಲ್ಲಿ ಅದು ತುಂಬಾ ಪ್ರಚಲಿತವಾಗಿತ್ತು. ಅದು ಅದರಲ್ಲಿ ಪಾಪ ಎರರ್ಸ್ ಇದೆ. ಅದರಲ್ಲಿ ಅದಕ್ಕೆ ಪೂಜೆ ಮಾಡ್ತಿದ್ರು ನಮ್ ತಾಯಿ.
ನಾನು ರೂಬಿ ಕ್ಯೂಬ್ ಫ್ಯಾನ್ ಆಗ್ಬಿಟ್ಟಿದ್ದೆ. ರೂಬಿ ಕ್ಯೂಬ್ ನ ಸಾಲ್ವ್ ಮಾಡೋದು, ಪಜಲ್ ಮಾಡೋದು, ಅದ್ರಲ್ಲಿ ಇನ್ನು 3, 4, 5 ತಂದು ಮಾಡೋದು. ಇವಾಗೆಲ್ಲ ಸಿಗುತ್ತೆ ಅಂಗಡಿಗಳಲ್ಲಿ. ಅವಾಗ ವಿದೇಶದಿಂದ ತರಿಸ್ಕೋಬೇಕಾಗಿತ್ತು ರೂಬಿ ಕ್ಯೂಬ್. ಯಾರು ವಿದೇಶಕ್ಕೆ ಹೋದ್ರು ನನ್ಗೊಂದು ರೂಬಿ ಕ್ಯೂಬ್ ತಂದ್ಕೊಡಿ ಅಂತ ಹೇಳ್ತಿದ್ದೆ. ಅವರು ಬರೋವರೆಗೂ ಕಾಯ್ತಿದ್ದೆ. ಅವರು ಬರುವಾಗ ಮರ್ತು ಬಿಟ್ಟಿರ್ತಿದ್ರು. ತುಂಬಾ ದುಃಖ ಆಗೋದು. ಕಡೆಗೆ ತರಿಸ್ಕೊಂಡು ಸಾಲ್ವ್ ಮಾಡ್ತಿದ್ದೆ. ಅವಾಗ ಅವ್ರು ಹೇಳಿದ್ರು, ನಾನ್ ರೇಗಿಸ್ತಿದ್ದೆ ನಮ್ ತಾಯಿನ. ನೋಡಿ ಇದು ರೂಬಿ ಕ್ಯೂಬ್ ಹೆಂಗಿದೆ, ನೀನು ಯಾವಾಗ್ಲೂ ಆ ಚಕ್ರ ಈ ಚಕ್ರ ಅಂತ ಪೂಜೆ ಮಾಡ್ತಿಲ್ಲ, ಅದ್ರಲ್ಲಿ ಏನಿದೆ, ಅದ್ರಲ್ಲಿ ಬರೀ ಡ್ರಾಯಿಂಗ್ ಅಷ್ಟೇ ಅಲ್ವಾ? ಇಲ್ಲಪ್ಪಾ, ಇದು ತುಂಬಾ ಕಷ್ಟನಂತೆ, ಇದು ಅಷ್ಟು ಈಸಿಯಾಗಿ ಸಿಗೋದಿಲ್ಲ, ಇದು ತುಂಬಾ ಇದನ್ನ ಬರೆಯೋದೇ ಕಷ್ಟ ಅಂತೆ, ಸುಮ್ಮನೆ ಮಾತಾಡ್ಬೇಡ ಅಂತಿದ್ದೆ. ಆದ್ರೆ ನಂಗೆ ಗೊತ್ತಿಲ್ಲ, ಅದಷ್ಟಕ್ಕೆ ಬಿಟ್ಟಿದ್ದೆ. ಯಾವಾಗ ನಾನು 33 ಆದ್ಮೇಲೆ ಹಿಂಗೆ ಯಾರೋ ಶ್ರೀಚಕ್ರ ತುಂಬಾ ಕಷ್ಟ ಅಂದಾಗ ಆವಾಗ ಗೊತ್ತಾಯ್ತು ನನಗೆ ಶ್ರೀಚಕ್ರ ಅಂದ್ರೆ ಎಷ್ಟು ಕಷ್ಟ. 10 ಲಕ್ಷ ರೂಬಿ ಕ್ಯೂಬ್ಗಳು ಹಾಕಿದ್ರು ಶ್ರೀಚಕ್ರ ಮಾಡೋದಕ್ಕಾಗಲ್ಲ, ಶ್ರೀಚಕ್ರನ ಅರ್ಥ ಮಾಡ್ಕೊಳಕ್ಕಾಗಲ್ಲ ಅಂತ ಡೀಪ್ ಸ್ಟಡಿ ಅದು ಶ್ರೀಚಕ್ರ. ಶ್ರೀಚಕ್ರದ ರೇಖಾ ಗಣಿತ ಇದೆಯಲ್ಲ, ವರ್ಲ್ಡ್ಸ್ ವಂಡರ್ ಅದು. ಹೌದು. ಓಕೆ ಬಂಗಾರ, ತುಂಬಾ ಖುಷಿ ಆಯ್ತು ನಿಮ್ಮ ಹತ್ರ ಮಾತಾಡಿದ್ದು. ನೀವು ಶ್ರೀಚಕ್ರ ಬಗ್ಗೆ ಹೇಳಿದಾಗ ಇನ್ನೊಂದು 1 ನಿಮಿಷ ಮಾತಾಡ್ಬಿಡ್ತೀನಿ. ನಮ್ಮ ಗುರುಗಳು ವಿರಜಾನಂದ್ರು ಅಂತ ಇದ್ರು, ಅವರು ಶ್ರೀಚಕ್ರ ಇಟ್ಟು ಪೂಜೆ ಮಾಡ್ತಾ ಇದ್ರು. ಅದನ್ನ ನಮ್ಮ ಮನೆಗೆ ಕೊಟ್ಟಿದ್ದಾರೆ. ಸೊ ನಾವು ಪ್ರತಿದಿನ ನಮ್ಮಲ್ಲಿ ಶ್ರೀಚಕ್ರ ಆರಾಧನೆ ನಡೀತಾ ಇದೆ. ಹಾಗಾಗಿ ಅದೊಂದು ನೀವು ಹಂಚ್ಕೊಂಡಾಗ ನಮಗೂ ಅದನ್ನ ಹೇಳ್ಕೋಬೇಕು ಅನ್ನಿಸ್ತು. ನೋಡಿ ಹೇಗೆ ಸಮಮನಸ್ಕರು, ನೀವು ಹೇಳಿದಾಗ ನಂಗೊಂಥರ ಮೈ ರೋಮಾಂಚನ ಆಯ್ತು. ನಿಮ್ ತಾಯಿ ಪೂಜೆ ಮಾಡ್ತಿದ್ರು ಅಂದಾಗ ನಿಜವಾಗ್ಲೂ ಲಲಿತಾ ದೇವಿಯೇ ಪೂಜೆ ಮಾಡ್ತಿದ್ರೇನೋ ಅನ್ನೋ ಭಾವ ಉಂಟಾಯ್ತು ಮನಸ್ಸಲ್ಲಿ. ಹಾಗಾಗಿ ಮತ್ತೆ ನೀವು ಮಾಡ್ತಿರೋ ಶ್ರೀಚಕ್ರದ್ದು ಅಷ್ಟೇ. ಮೊನ್ನೆ ಇದ್ರದ್ದು ನೋಡ್ದೆ, ಅದು ಮೃತ್ಯುಂಜಯ ಚಕ್ರವನ್ನ ಮಾಡಿದ್ರಿ ಅಂತ. ಎಷ್ಟು ದೊಡ್ಡದು ಮಾಡಿದ್ರಿ ಅದು. ನಿಜವಾಗ್ಲೂ ಆ ಕಲೆ ಇನ್ನೂ ನಮ್ಮ ದೇಶದಲ್ಲಿ ಅದು ಉಳ್ಕೊಂಡು ಇನ್ನೂ ಪ್ರಚಲಿತವಾಗಿ ಆಗ್ತಾ ಇದೆಯಲ್ಲ ಅನ್ನೋದೇ ನಮ್ಗೆ ಸಂತೋಷವಾಗಿದ್ದು. ಮತ್ತೆ ಇದು ಅಷ್ಟೇ, ಆ ಮಾರುತಿ ಯಂತ್ರ ಮಾಡಿದ್ರಲ್ಲ, ನಂಗೆ ಭಾರಿ ಇಷ್ಟ ಆಗೋಯ್ತು. ಅದು ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರಿ ನೀವು. ಹೊಗಳ್ತಾ ಇಲ್ಲ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಬಟ್ ಅದು ಇರೋ ವಿಚಾರ ಹೇಳ್ಬಿಡ್ತೀನಿ. ಎಷ್ಟು ಆ ಮಾರುತಿ ಯಂತ್ರನ ಎಷ್ಟ್ ಚೆನ್ನಾಗ್ ಆ ಕೋತಿ ಮೇಲೆ ಆ ಬಾಲಗಳು ನಿಜವಾಗ್ಲೂ ಒಳ್ಳೆ ಹೇಗ್ ಬಂದಿತ್ತು ಅಂದ್ರೆ ವ್ಯಾಸರಾಯರು ಮಾಡಿದ್ದು. ಅದು ಅವ್ರಿಗೆ ಅನುಭವ ಆಗಿದ್ದದು. ಬರೀ ಮಾಡಿ ಅಲ್ಲ, ಅವ್ರ ಸುತ್ತಲೂ ಬಂದು 12 ಕೋತಿ ಸುತ್ತಾ ಇತ್ತಂತೆ. ಅವರು ಜಪ ಮಾಡ್ತಿದ್ರೆ 12 ಕೋಟಿ ಅವ್ರ ಸುತ್ತಲೂ ಸುತ್ತಾ ಇತ್ತಂತೆ. ಬಾರಿ ಇದು ಹಂಗೆ. ಆ ಶ್ರೀಚಕ್ರದ್ ಹೇಳಿದಾಗ ಮೊನ್ನೆ ಒಂದು ಶ್ಲೋಕ ಹೇಳಿದ್ರಿ, ಶ್ರೀಚಕ್ರ ನೋಡ್ತಾ ನೋಡ್ತಾ ನಾವೇ ಆ ಶ್ರೀಚಕ್ರವಾಗ್ಬಿಡ್ಬೇಕು ಅಂತ 3 ಶ್ಲೋಕವನ್ನ ಹೇಳಿದ್ರಿ. ಅದನ್ನು ಕೂಡ ಈಗ ಭಯಪಾಠ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ಅದು ಹೇಳ್ತಾ ಹೇಳ್ತಾ ಎಷ್ಟು ಚೆನ್ನಾಗಿದೆ ಅಂದ್ರೆ ಒಂಥರ ಆ ಶಿವನೇ ಏನೋ ಹೇಳ್ತಾ ಇದ್ದಾನೇನೋ ಅಂತ. ಎಷ್ಟು ನೋಡ್ಬೇಕು ಅನ್ಸ್ತದೆ. ಎಷ್ಟು ಚೆನ್ನಾಗಿ ಮಾತಾಡ್ತೀಯ. ಆಗ್ಲಿ ಗುರುಗಳೇ, ಕಳಿಸ್ತೀನಿ. ಎಷ್ಟು ತುಂಬಾ ಚೆನ್ನಾಗಿ ತಿಳಿಸ್ಕೊಡ್ತಾ ಇದ್ದೀರಾ. ಹೀಗೆ ಮುಂದುವರಿಲಿ. ಯಾಕೆಂದ್ರೆ ನಮ್ಮಂತವ್ರು ಅದನ್ನ ಕೇಳಿ ಕೇಳಿ ಒಂಥರ ಜ್ಞಾನವನ್ನ ವೃದ್ಧಿಸ್ಕೊಳಂಗಾಗುತ್ತೆ. ಎಷ್ಟು ಚೆನ್ನಾಗಿ ಹೇಳಿದ್ರಿ ನೋಡಿ. ಆ ಶ್ರೀಚಕ್ರ ನೋಡ್ತಾ ನೋಡ್ತಾ ನಾವೇ ಶ್ರೀಚಕ್ರ ಆಗ್ಬಿಡ್ಬೇಕಂತ. ಆ ಸಹಸ್ರಾರದಿಂದ ಹಿಡಿದು ನಮ್ಮ ಪಾದ ತನಕ ಇದು ಬರುತ್ತಲ್ಲ ಕೆಳಗಡೆ ಆ ಪೀಠ ತರ, ಅದು ಫುಲ್ ನಾವೇ ಶ್ರೀಚಕ್ರ. ನೀವು ಕೇಳ್ತಾ ನಂಗೆ ಒಂಥರ ಅನ್ನಿಸ್ತಾಗೋಯ್ತು. ಏನಪ್ಪ ಎಷ್ಟು ಚೆನ್ನಾಗಿದೆ ಇದು. ನಿಜವಲ್ಲೂ ನಮಗೇನು ಗೊತ್ತಿಲ್ವಲ್ಲ. ಸಹಸ್ರಾರನೇ ಬಿಂದು, ವೃತ್ತತ್ರಯಂಚ ಧರಣಿ ಸದನತ್ರಯಂಚ ಅಂತಂಗೆ ಆ ಸದನತ್ರಯಂಚ ನಮ್ಮ ಕಾಲ್ಗಳು ಅಂದಾಗ ಒಂಥರ ರೋಮಾಂಚನ ಆಗೋಯ್ತು ಅವರ ಹತ್ರ. ಥ್ಯಾಂಕ್ ಯು ಬಂಗಾರು. ತುಂಬಾ ತುಂಬಾ ಹೀಗೆ 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 ಕಲಿತಾ ಇರಿ. ಅಂದ್ರೆ ಹೇಳ್ತಾ ಇರಿ, ನಮ್ಗೆ ಅದು ಬರ್ತಾ ಇರ್ರಿ ಇದೊಂದು ಜ್ಞಾನಗಳು. ಯಾಕೆಂದ್ರೆ ನಮ್ಮ ದೇಶದಲ್ಲಿ ಹುಟ್ಟು ಇಂತಹ ಮಹಾಪುರುಷರು ಎಷ್ಟೋ ಬಂದಿದ್ದಾರೆ. ಹಾಗಾಗಿ ನಿಮ್ಮಂತವ್ರದ್ದು ಆ ವಾಕ್ಯಗಳು ವಾಣಿಗಳು ಪುರುಷನೂ ಇಲ್ಲ. ಓದಿತೀನಿ ಇವಾಗ ನನಗೆ ಏನಾದ್ರು ಏನಂತಾರೆ ಗುಣಿಗ್ ಬಿದ್ರೆ ಅಲ್ಲ ಹೊಡೆದಾಕ್ಬಿಡ್ತಾರೆ. ಮಹಾಪುರುಷ ಅನ್ನೋದು ಬೇಡ, ಮತ್ತೆ ನಾವು ನೀವೆಲ್ಲ ಆಡ್ಕೊಳ್ಳೋದು ಬೇಡ, ಸುಮ್ನೆ ಇರಪ್ಪ ಅವ್ರ ಹತ್ರ. ಇಲ್ಲ ಆತರ ಅಲ್ಲ. ಮಹಾಪುರುಷ ಅಂತಂದಿದ್ದು ಅಂದ್ರೆ ಈ ದೇಶನ ಹೊಗಳ್ತಾ ಇದ್ದೀನಿ ನಾನು. ಈ ದೇಶದ ಮಣ್ಣಿನ ಗುಣ ಅದು. ಅವಳು ತಾಯಿ ಹುಟ್ಟಿಸ್ತಾನೆ ಇರ್ತಾಳೆ. ಹಾಗಾಗಿ ಅದರಲ್ಲಿ ಗುರುತಿಸ್ಕೊಂಡು ನಿಮ್ಮ ಹತ್ರ ಮಾತಾಡುವಷ್ಟು ಅವಕಾಶ ಸಿಕ್ತಲ್ಲ. ಧನ್ಯೋಸ್ಮಿ ಅವ್ರ ಹತ್ರ. ಹಾಗಿಪ್ಪ ಇಲ್ಲ.